SBI ಬ್ಯಾಂಕ್ ಮ್ಯಾನೇಜರ್ ಎಂದು ಪರಿಚಯ ಮಾಡಿಕೊಂಡಿದ್ದು ರಂಗನಾಥ್ನವರು. ನಾನು 2 ವರ್ಷದ ಹಿಂದೆ ವ್ಯವಹಾರಕ್ಕಾಗಿ ಬ್ಯಾಂಕ್ನಲ್ಲಿ ಲೋನ್ಗಾಗಿ ಹುಡುಕುತ್ತಿದ್ದು, ಈ ವಿಷಯವನ್ನು ನನ್ನ ಸ್ನೇಹಿತನಾದ ಸುರೇಶ್ ಗೌಡರವರಿಗೆ ನನಗೆ ಬ್ಯಾಂಕ್ನಲ್ಲಿ ಲೋನ್ ಬೇಕಾಗಿರುವ ಬಗ್ಗೆ ತಿಳಿಸಿರುತ್ತೇನೆ. Even my lord, Suresh is also an accused in this matter, my lord. And also Suresh ಗೌಡರವರು ಅವರ ಸ್ನೇಹಿತನಾದ ತಾರಾನಾಥ್ also an accused ರವರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಪರಿಚಯ ಮಾಡಿಸಿ. ಮೈಕ್ ಸೈಡ್ ಹಾಕೊಳ್ಳಿ. ಹೇಳಿ, ನಿಮ್ ಕಿವಿಗೆ ಸಾಕದು. My lord, kindly see the 7th line in the 3rd paragraph, my lord. ಬದಲಿಗೆ ನಾನು ನಿಮಗೆ 6 ಕೋಟಿ ಹಣವನ್ನು ಬೆಂಗಳೂರಿನ SBI ಬ್ಯಾಂಕ್ ನಲ್ಲಿ ಇನ್ನೊಂದು ತಿಂಗಳ ಒಳಗಾಗಿ ಲೋನ್ ಹಣವನ್ನು ಮಾಡಿಸಿಕೊಡುವುದಾಗಿ ತಿಳಿಸಿದ್ದು, ಲೋನ್ ಪಡೆಯಲು ಭದ್ರತಾ ಠೇವಣಿಗೆ 13,80,000. ಈಗ ನಿಮಗ್ ದುಡ್ಡು ಬಂದಿದ್ಯಾ ಇಲ್ವಾ? My lord, here my lord, ನಿಮಗ್ ದುಡ್ಡು ಬಂದಿದ್ಯಾ ಇಲ್ವಾ? ಬಟ್ ದ ಟ್ರಾನ್ಸಾಕ್ಷನ್ ಇಲ್ಲ, ಬಂದಿದ್ಯಾ ಇಲ್ವಾ? My lord, ಅದು ಬಂದು ವ್ಯವಹಾರ ಅಂತಂದ್ರೆ my lord, ಅದು ನಾವು ಹಣವನ್ನ ಪಡೆದಿರ್ತಕ್ಕಂಥದ್ದು ಸಾಲದ ರೂಪದಲ್ಲಿ my lord. Because on that day 16/6/2025 my lord, 10 lakhs was transferred into my bank my lord, and also on dated 15/7/2025 totally 3,80,000. You are the manager of the bank? Yes my lord. I am also an accused ಅಲ್ಲ, number ನಿಮ್ 1 ಪರ್ಸನಲ್ ಅಕೌಂಟ್ ಬಂತ, ಬ್ಯಾಂಕ್ ಅಕೌಂಟ್ ಬಂತ? My lord, bank account my lord, one amount claimed in my bank account and another 3,80,000 was claimed in the bank account of Naveen. Who's that? Who is that? He is a friend of accused number 1 here, a petitioner my lord. Because here he did not mention ಯಾವ ವರ್ಷದ ಪರಿಚಯವಾದ ಬಗ್ಗೆ ಹೇಳಿಲ್ಲ my lord. Wait. So to get the records my lords between transactions. ಇಲ್ಲೇ ಇದೆ, ತಗೊಳ್ಳಿ ಸರ್. ಗೆಟ್ ದ ರೆಕಾರ್ಡ್ಸ್ ಏನೋ ತಗೊಳ್ಳಿ. ಇದು ಬ್ಯಾಂಕ್ ಮ್ಯಾನೇಜರ್, ಅವ್ರ ಬ್ಯಾಂಕ್ ಅಕೌಂಟ್ ದುಡ್ಡು ಬಂದಿದೆ, ಪರ್ಸನಲ್ ಅಕೌಂಟ್ ಅಲ್ಲ. ಅಕೌಂಟ್ ನವೀನ್ ಬಂದಿರೋದ ಯಾರಿಗೆ? ನವೀನ್ ಅವರಿಗೆ 3,80,000 my lord. ಇನ್ನೊಬ್ರಿಗೆ ನಮ್ಗೆ 10 ಲಕ್ಷ my lord. ನಿಮ್ಗೆ ಅಂದ್ರೆ ಪರ್ಸನಲ್ ಅಕೌಂಟ್ ಪರ್ಸನಲ್ ಅಕೌಂಟ್ ಥ್ಯಾಂಕ್ ಯು my lord. ಆಮೇಲೆ ಬಟ್ ಆದ್ರೆ ಅದು ಬಂದು my lord, ಅದು ಹಣವನ್ನ ಸಾಲದ ರೂಪದಲ್ಲಿ ಪಡ್ಕೊಂಡಿರ್ತೀವಿ my lord. Because ಪರ್ಸನಲ್ ಅಕೌಂಟ್ ಯಾಕೆ ಸಾಲದ ರೂಪ? ಫ್ರಮ್ ದ ಇಯರ್ ಆಫ್ 2024 ಇಂದ ನಾವು ಅವ್ರಿಗೂ ಪರಿಚಯ ಇರೋದ್ರಿಂದ my lord. And also the petitioner worked in the Nelmangla my lord at the time of 2024 my lord. On that time we met each other my lord. Met each other my lord, that complaint and accused number 1 my lord, the petitioner here my lord. ಮತ್ತೆ ಫ್ಲೋ ಅಲ್ಲಿ ಹೇಳ್ಬಿಡ್ಬೇಡಿ, ಡೆವಲಪ್ಡ್ ರಿಲೇಶನ್ಶಿಪ್ ಅಂತ my lord. ಅದ್ ಕಂಪ್ಲೇಂಟ್ ನಲ್ಲೂ ಕೂಡ ಯಾವ ಬ್ಯಾಂಕ್ ಅಥವಾ ಯಾವ ಬ್ರಾಂಚ್ ನಲ್ಲಿ ಕೊಡಿಸೋದಾಗ ಬಗ್ಗೆ ಕೂಡ ಹೇಳಿಲ್ಲ my lord. ಈವನ್ ದಟ್ 13,80,000 ಒಂದು ತಿಂಗಳ ಒಳಗಾಗಿ ಅಂತ ಹೇಳಿದ್ಮೇಲೆ 8 ತಿಂಗಳಾಗಿದೆ my lord. ಬಟ್ ಕಂಪ್ಲೇಂಟ್ ಕೊಟ್ಟು let the investigation go on, come up to charge. kindly my lord, in the event charge sheet is filed, come up public servant my lord. Exactly, ಅದಕ್ಕೇನೆ ಪರ್ಸನಲ್ ಅಕೌಂಟ್ ಗೆ 10 ಲಕ್ಷ ತಗೋಬಾರ್ದಾಗಿತ್ತು. ಅಲ್ಲ my lord, ಬಟ್ ಅದು ಬಂದು ಇವಾಗ ಸಾಲದ ರೂಪದಲ್ಲಿ ಪಡ್ಕೊಂಡು ಈವನ್ my lord, ನಾವು ಇನ್ವೆಸ್ಟಿಗೇಷನ್ ಆಗ್ಲಿ. ಅಲ್ಲ my lord, 34,80,000 ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ my lord. ಅದನ್ನ ನಾವು ಏನ್ ಮಾಡ್ತೀವಿ, ಇವ್ರು ಕಂಪ್ಲೇಂಟ್ ಕೊಡೋಕೆ ಮುಂಚೆನೆ ಈ ಡಿಮ್ಯಾಂಡ್ ಬಗ್ಗೆ ನಾವು SP ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ my lord on dated 13/5/2026. But the complaint was lodged by the complaint on 27/6/2026 my lord. Anything else sir? My lord, kindly interim stay my lord, because he is a public servant my lord. ಅದಕ್ಕೆ ಇಂಟರಿಮ್ ಸ್ಟೇ ಕೊಡಬೇಕು. ಅಲ್ಲ my lord, ಬಟ್ ಆದ್ರೆ ಇದು ಕಂಪ್ಲೀಟ್ ಏನಿದೆ ಅಮೌಂಟ್ ಇದನ್ನ ತಗೊಂಡಿದ್ದೀರಲ್ಲ ಈಗ, ಬಟ್ 8 months ಡಿಲೇ ಇದೆ my lord. Even in so many times my lord, ಪೊಲೀಸ್ ಸ್ಟೇಷನ್ ಅವರು ಈ ತರ ಸಮಯದಲ್ಲಿ my lord ಸೂಕ್ತವಾದ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಬಹುದು. ಇದು ಕಂಪ್ಲೀಟ್ಲಿ ಸಿವಿಲ್ ಇನ್ ನೇಚರ್ my lord. Because my lord ಅಂತ ಹೇಳಿದಾರ my lord, here the accused number 2 and 3 are friends of the complaint my lord. ಅದಕ್ಕೆ ಅದಕ್ಕೆ ಸೂಕ್ತವಾದ ನ್ಯಾಯಾಲಯದಲ್ಲಿ my lord, ಟ್ರಯಲ್ ಕೋರ್ಟ್ the transaction ಅದ್ ಮಾಡಿರೋದೇ ಸಾಲದ ರೂಪದಲ್ಲಿ my lord. ಬಟ್ ಆದ್ರೆ ಇಲ್ಲಿ ಕಾನ್ಸಿಕ್ವೆನ್ಸಸ್ ಡಿಮ್ಯಾಂಡ್ ಮಾಡಕ್ಕೋಸ್ಕರ 34,80,000 ಡಿಮ್ಯಾಂಡ್ ಮಾಡೋದಕ್ಕೋಸ್ಕರ ಅಕ್ಯೂಸ್ ನಂಬರ್ 1 ಆಗಿ ಮಾಡಿ ಬ್ಯಾಂಕ್ ಮ್ಯಾನೇಜರ್ ನ my lord. ಇದರಲ್ಲಿ ಕಂಪ್ಲೀಟ್ ಲೂಪ್ ಹೋಲ್ಸ್ my lord. ಲೂಪ್ ಹೋಲ್ಸ್ yes my lord, ಟೇಕ್ ಅಡ್ವಾಂಟೇಜ್. ಇನ್ವೆಸ್ಟಿಗೇಷನ್ ಆಗ್ಲಿ. yes kindly my lord, interim stay my lord. no sir my lord, come after charge sheet. ಗವರ್ಮೆಂಟ್ ಸ್ಕೂಲ್ ಟೀಚರ್ ಮಿಲ್ಲರ್ಸ್ ಅಲ್ಲಿ ಮಕ್ಕಳಿಗೆ ಹೋಗಿ ಪಾಠ ಮಾಡೋದು. ಡೆಲ್ಲಿಗೆ ಯಾಕೆ ಹೋಗಿದ್ರಿ? ಡೆಲ್ಲಿಗೆ ಮಿಲ್ಲರ್ಸ್ ಐ ಹ್ಯಾವ್ ನಾಟ್ ಗಾನ್ ವಿತ್ ದೆಮ್. ದಟ್ ಇಸ್ ಎಂಟೈರ್ ಫಾಲ್ಸ್ ಕೇಸ್. MLC
ಟಿಕೆಟ್ ಕೊಡಿಸ್ತೀನಿ ಮತ್ತೆ AIC ನಲ್ಲಿ ಯಾರು ನೀವಾ? ನಾವು ಮೇಲೆ ಐ ಎಮ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಮೇಲೆ ಗವರ್ಮೆಂಟ್ ಸ್ಕೂಲ್ ಟೀಚರ್? Yes, my lord. ನಿಮ್ ಪೊಲಿಟಿಕಲ್ ಕನೆಕ್ಷನ್ಸ್? ನೋ ಮೇಲೆ ದಟ್ ಇಸ್ ಎಂಟೈರ್ಲಿ Yes, ಫಾಲ್ಸ್ there is ಅಲಿಗೇಷನ್ nothing. ಅಂಡ್ ದಿಸ್ In ಇಸ್ fact, ಕೇಸ್ ಆಫ್ that ಸ್ಟಿಂಗ್ is the ಆಪರೇಷನ್. WhatsApp ಹೆಂಗ್ ಕೊಟ್ಟಿದ್ದಾರೆ ದುಡ್ಡು? Yes, yes, WhatsApp chats between the, I produced a WhatsApp chat before the magistrate, ಹಾ, establishing his connections in politically, and he has taken me to Delhi. ಡೆಲ್ಲಿಗೂ ಕರ್ಕೊಂಡು ಹೋದ್ರ? Yes, Lordship. Allog harass ಮಾಡ್ಬಿಟ್ಟು, then this complaint came to be filed. ಡೆಲ್ಲಿಗೆ ಹೋಗಿ ಹೆರಾಸ್ ಮಾಡಿದ್ರ ನಿಮ್ಗೆ? Yes, Lordship. There is 354 He and was under the 354A influence of my lords. alcohol. ಇವರ ಲೇಡಿಯಾ? Please, please, Lordship. ಹಾ, ಎಸ್ ಸರ್. Let's kindly see page number 39. ನೀವು MLC ಆಗ್ಬೇಕು ಅಂತಿದ್ರಾ? Please, Lordship. MLC ಆಗ್ಬೇಕು ಅಂತಿದ್ರಾ? ಇಲ್ಲ, Lordship. Then ಮತ್ತೆ? later I filed my, ಇಲ್ಲ, ಡೆಲ್ಲಿಯಲ್ಲಿ ಹಾಕಿಲ್ಲ ನಾವು MLC. ಡೆಲ್ಲಿಲಿ MLC ಹೆಂಗ್ ಆಗ್ತೀರಾ? Sexually harassed us, ಹಾ. harassed me. Then on the pretext, then later I went and asked for refund of money. He started threatening me. Then when I returned back to Bangalore, I filed my consent PCR. Case of refund of money my lords, as per the complaint itself my lords. ಹರಾಸ್ಮೆಂಟ್ ಇದೆ? No my lords. There is- As per the Allegation complaint, ಏನಿದೆ? allegation my lords, kindly see my lords in complaint. She says my lords on 29/6/2025. 74, 75, 79 ಎಲ್ಲ ಇದೆ. the 354 mls ಅಲ್ಲಿ ಹಾ, ABC. ನಮ್ಲೆ ಸರ್ ಡೆಲ್ಲಿನಲ್ಲಿ ಇವ್ರು ನನಗೆ ಕೈ ಟಚ್ ಮಾಡಿದ್ರು ಅಂತ ಇನ್ ಹೋಟೆಲ್ ಅಲ್ಲಿ ಮಲ್ಲ. She comes back to the Bangalore and she filed the complaint after lapse of 7 months. And the entire ಮನ್ಸ್ transaction ಹಿಂದೆ ಟಚ್ ಮಾಡಿದ್ರು ಅಂತ? 7 months ಹಿಂದೆ, ಅದು ಡೆಲ್ಲಿನಲ್ಲಿ, ನಾಟ್ ಇನ್ ಬ್ಯಾಂಗ್ಳೂರ್ ಮೇಲೆ. ಅದಕ್ಕೆ ಅದೇನ್ ಡೆಲ್ಲಿ ಅಂತ ಎಷ್ಟು ಸರಿ ಹೇಳ್ತಾರೆ? jurisdiction ಇರ್ಲಿ ಆಯ್ತು, ಅಲ್ಲೇ ಕೊಡು, ಅಲ್ಲೇ ಹಾಕ್ಬೇಕಾಗಿತ್ತು ಕ್ರೈಮ್. conduct of the complaint. Doesn't And come Milas, with the after first lapse of because- 2 years. 2 as- years? 2 years Milas, Money after was the- taken before 2 years. It was a continued transaction only for the reason telling that. not I'll get you- continuous I'll get you transaction. Why, ಒಂದ್ ನಿಮಿಷ, if he had touched you, why did you wait for 7 months? I mean, Lordship, it was 3 months. It happened in the month of 3 months ತಗೊಳ್ಳಿ ಆಯ್ತು, ಯಾಕೆ why 3 months? I mean, Lordship, she ಅದ್ರ was ಎಫೆಕ್ಟ್ ಆಗಕ್ 3 months ಆಯ್ತಾ? traumatized later when she ಮತ್ತೆ? was not granted money of 1.5 crores, Lordship. 1.5? 1.5 crores. ಅದ್ ದುಡ್ಡು ವಾಪಸ್ ಕೊಡೋಣ ಬಿಡಿ. ಹೆಂಗ್ ಕೊಟ್ಟಿದ್ದೀರಾ? Lordship, not sought Yes, instructions. yes, Milas, in cash. To accused number 2 and 3, not for me, Milas. Accused 2 number and 1 3 mainly, ಗೆ. Lordship. He was the mastermind behind all this, Lordship. ನೀವು ಯಾವ ಸ್ಕೂಲ್ ಟೀಚರ್? Government high school Milas in Palace Guttalli. And Milas, this is a case of sting operation. ಪ್ಯಾಲೇಸ್ Milas. I have ಗುಟ್ಟಳ್ಳಿ produced- ಪ್ರಾಬ್ಲಮ್ ಇದೆ. This is a case of sting operation Milas. ಹ್ಮ್. When I gave a complaint to the police inspector Milas, on that counter blast, she has filed the present complaint before the jurisdictional magistrate. This is a case arising out ದುಡ್ಡು of the ಇಸ್ಕೊಂಡ್ರದ್ PCR. ಹೌದಾ? No, Milas, this is entirely false allegation. No, Lordship. There are Sting WhatsApp operation chats Milas, to where I show have that he given has complaint received. Milas, I have narrated And everything. One He Vijay himself Lakshmi has invited the complainant. name from called Let's Vijay Go to Lakshmi Delhi Milas, and she is running a introduced Vijay to Time News. Our ಕೆಲ್ಸನೇ ಇದು Milas. ವಿಜಯ ಟೈಮ್ ನ್ಯೂಸ್. Vijay Time News Milas. That is her job, that is her conduct. ಎಲ್ಲೆಲ್ಲಿ ಯಾವ್ದಾದ್ರು ಕೇಸಸ್ ಇರುತ್ತೆ Milas, ಈ ತರ ಹೋಗೋದು ಸ್ಟಿಂಗ್ ಆಪರೇಷನ್ ಮಾಡೋದು and for demand No of way the kindly connected to Milas our my case, complaint that is no way in page number connected. 45. ಆಯ್ತು, ಅಬ್ಜೆಕ್ಷನ್ ಹಾಕಿ. Please. Lordship, their anticipatory bail got rejected. They got protection on the last. That's why I day, filed it Lordship. before 80 Milas, and on that ground only I made urgency Milas. Let them at least support the investigation, Lordship. They will cooperate with the investigation. TCR ಇಲ್ಲ Milas, ಅಂದವ್ರು ಯಾರು? Milas have appeared 3 thrice Milas. Stay Milas, because this case of private company, this teacher Milas, every day I'm going to school Milas. And wherever I go detailed Milas, in objection, school the Lordship. police comes there and they are harassing me Milas. I'm as government school teacher Milas, ಅಲ್ಲಿ ಮಕ್ಳಿಗೆ ಹೋಗಿ ಪಾಠ ಮಾಡೋದು. ಡೆಲ್ಲಿಗೆ ಯಾಕೆ ಹೋಗಿದ್ರಿ? Delhi Milas, I have not There gone on with the them. records, That is there the are entire WhatsApp false chats. case. Can't after 7 months Milas, it is a case Clear of on the WhatsApp 354A. chat. ಅಲ್ಲ, ಡೆಲ್ಲಿಗೆ ಯಾಕೆ ಹೋದ್ರಿ ಹೇಳಿ? ಡೆಲ್ಲಿ ಸ್ಕೂಲ್ ನಾನು ಟೀಚರ್ ಸ್ಕೂಲ್ ಪಾಠ ಜೊತೆ ಹೇಳ್ಕೊಡ್ತಾರೆ. ಹೋಗಿಲ್ಲ Milas ನಾನು ಡೆಲ್ಲಿಗೆ. ಬೇರೆ ಯಾರ ಜೊತೆ ಹೋಗಿದ್ರಿ? ನಾನು ಯಾರ ಜೊತೆ I ಹೋಗಿಲ್ಲ. mean, in ನನ್ನ fact, he's gone with Milas. booking records ಎಲ್ಲ ಇದೆ ಸ್ವಾಮಿ. Milas, But what- ಅವರೇ ಬುಕ್ ಮಾಡಿದ್ರ ನೀವು ಬುಕ್ ಮಾಡಿದ್ರ? ಅವರೇ book ಅವರೇ ಮಾಡಿದ್ರು, book ಅವ್ರು ದುಡ್ಡು ತಗೊಂಡು ಅವರೇ book ಮಾಡಿದ್ರು. Even flight ticket. ಮತ್ತೆ ಹೋಗೇ ಇಲ್ಲ ಅಂದ್ರೆ ಅವ್ರ ಬುಕ್ ಮಾಡಿದ್ ಅಲ್ಲ, ಗೊತ್ತು ಅವ್ರ ನಿಮ್ಗೆ? case Milas, ನಾವು ಹೋಗೇ ಇಲ್ಲ Milas. ಮತ್ತೆ ಅವ್ರ ಬುಕಿಂಗ್ ನಿಮ್ಗೆ ಹೆಂಗ್ ಗೊತ್ತು? ಕಂಪ್ಲೇಂಟ್ ಅಲ್ಲಿ In ಕಂಪ್ಲೇಂಟ್ fact, in ಅಲ್ಲಿ WhatsApp chats also is showed. in complaint ಅಲ್ಲಿ she has narrated that. He's clicked photos of famous leaders and told that I'm famous. ಫೇಮಸ್ ಲೀಡರ್ಸ್. Yes, yes. ಅವ್ರ ಜೊತೆ ತಗೊಂಡ್ಬಿಟ್ಟು ನಾನು ಇಂಥ ಲೀಡರ್ ಜೊತೆ ಪರಿಚಯ ಇದೀನಿ, ಬೇಕಂದ್ರೆ MLCC ಕೊಡಿಸ್ತೀನಿ ನಿಮ್ಗೆ, ಬನ್ನಿ ಅಂತ. On that pretext, he took her ಏನ್ to ಏನ್ Delhi. ಕೊಡಿಸ್ತೀನಿ ಅಂತ? MLCC. MLCC. MLC seat Milas, ನಾನು ಗವರ್ನಮೆಂಟ್ ಸ್ಕೂಲ್ ಟೀಚರ್, ನಾನು MLC ಟಿಕೆಟ್. ಅಯ್ಯೋ, ಯಾರಿಗ್ ಗೊತ್ತು, ಇವ್ರು ಅನ್ಅಸ್ಯೂಮಿಂಗ್. No Milas. That's why Clear on the record, Lordship. and even Milas, the PCR, the private complaint, it is not in the proper form Milas. There is no list of document, there is no list of witnesses, nothing Milas. There is a bald private complaint and based on ನೆಕ್ಸ್ಟ್ ಟೈಮ್ that. ಮುಗ್ಸೋಣ. Can be a revisional jurisdiction, Lordship. ನೆಕ್ಸ್ಟ್ ಟೈಮ್ ಮುಗ್ಸೋಣ. Great. Yes, get ready. The learned council so and so and ಹಾಕಿದಿರ ವಕಾಲತ್ತು? Please, please. Counsel for the second respondent seeks 2 weeks time to file statement of objections if any by the next date. List the matter on 1st September in the fresh matters list. In the meantime, if they call for One investigation. ನಿಮಿಷ. They not to take coercive steps against the petitioner is the order passed on 14/8/2026. That would not mean that the petitioners would not cooperate with the investigation. List the matter on first fresh matters. Copy may be served. Copy of the. Copy ಕೊಡಿ ಅವ್ರಿಗೆ.
Great. Great. 1st September, fresh matters. Ane. 7 and then 58. Yes.